ವಿರೋಧ ಪಕ್ಷದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳಿದ್ರು. ಗೊತ್ತಿಲ್ಲ ಈ ಹೆಣ್ಮಗಳಿಗೆ ರಾಜಕೀಯದಲ್ಲಿ ಹೇಗೆ ಬರ್ಬೇಕು, ಯಾಕೆ ಬರಬೇಕು ಅನ್ನಿಸ್ತು, ಹೇಗೆ ಬಂದರು ಅದೆಲ್ಲ ನಮಗೆ ಗೊತ್ತಿಲ್ಲ, ಆದರೆ ನಾವು ಬಂಗಾರಪ್ಪ ಅವ್ರ ಪಕ್ಷದಿಂದ ನೋಡಿದ್ವಿ ಅಂತ. ನಿಜವಾಗ್ಲೂ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಕಾಂಗ್ರೆಸ್ ಕುಟುಂಬವಾದ್ರಿಂದ ನನ್ನ ತಂದೆಯ ಆ ಕಾಂಗ್ರೆಸ್ ಕುಟುಂಬದಲ್ಲಿ ನಡೀತಿದ್ದಂಥದ್ದು, ನನ್ನ ತಂದೆ ಹೊರಗಡೆ ಹೋಗ್ತಿದ್ದು ಬರ್ತಿದ್ದು, ಜನರ ಸಂಪರ್ಕ, ಇದು ಅದು ಮಗುವಿನಿಂದಲೇ ನನ್ನ ಮೇಲೆ ಆ ಪ್ರಭಾವ ಬೀರಿದ್ದು ಹೌದು. ತದನಂತರದಲ್ಲಿ ಮದುವೆ, ವಿದ್ಯಾಭ್ಯಾಸ, ಮದುವೆ, ಬೇರೆ ಬೇರೆ ರಂಗಭೂಮಿ, ಇನ್ನೊಂದು ಮತ್ತೊಂದು ಎಲ್ಲವೂ ಆಗ್ತಾ ಆಗ್ತಾ ಬಂದಾಗ ಸಿನಿಮಾ ನಟಿ ಬಹುಶಃ ಅನುಭವ ಕಾಲದಲ್ಲಿ ಅನುಭವ ನೋಡಿದ ಗೆಳೆಯರಲ್ಲಿ ಇರ್ಬೋದು ಅನ್ಕೋತೀನಿ. ಅನುಭವ ಚಿತ್ರಗಳನ್ನು ನೋಡಿರತಕ್ಕಂಥವ್ರು ಬಹಳಷ್ಟು ಜನ ಈಗ 60 ದಾಟಿದ್ದಾರೆ ಅನ್ಕೋತೀನಿ. ನಗ್ತಿದ್ರಿ ಯಾಕೆ? ಒಂದೇ ಕಾಶಿನಾಥ್ ಅವರು ಕೊಟ್ಟಂಥದ್ದು. ಅದಕ್ಕೆ ಮುಂಚೆ ಇನ್ನೊಂದು 1980ನೇ ಇಸ್ವಿನಲ್ಲಿ ಚಿತ್ರರಂಗ ಬಂದೆ. 1978ರಲ್ಲಿ ನಾನು ಗ್ರಾಮೀಣ ರಂಗಭೂಮಿ, ನಿಮ್ಮ ಕಡೆ ಎಲ್ಲ ಬಂದು ಮಲ್ಲಣ್ಣ ಪೌರಾಣಿಕ ನಾಟಕಗಳೆಲ್ಲ ಪಾತ್ರಗಳನ್ನು ಮಾಡ್ತಿದ್ದೆ ಆ ಕಾಲದಲ್ಲಿ. ಹಾಗೆ ಪೌರಾಣಿಕ ಮತ್ತು ಹವ್ಯಾಸಿ ನಾಟಕಗಳು, ಗ್ರಾಮೀಣ ನಾಟಕಗಳು, ನಮ್ಮ ವೃತ್ತಿ ರಂಗಭೂಮಿ ನಾಟಕ, ಕಂಪನಿ ನಾಟಕಗಳು ಅಂತೀವಿ, ಆ ನಾಟಕಗಳು ಎಲ್ಲ ಮಾಡ್ತಾ 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 ಈ ಸಿನಿಮಾ ಜಗತ್ತಿಗೂ ಬಂದ್ಬಿಟ್ಟೆ. ಒಂದೇ ರಾತ್ರಿಯಲ್ಲೇ ತಾರೆ ಆಗ್ಬಿಟ್ಟೆ ನಾನು. ಅವು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಸಿಕ್ತು. ಆ ಚಿತ್ರ 2 ವರ್ಷ ಆಯಿತು. ರಿಲೀಸ್ ಆಗೋರ್ಗೂ ಗೊತ್ತಿಲ್ಲ ನಾನು ಒಂದೇ ರಾತ್ರಿಗೆ ದೊಡ್ಡ ತಾರೆ ಆಗ್ಬಿಡ್ತೀನಿ ಅಂತ. ನಾನು ಯಾರ ಮನೆ ಬಾಗಿಲಿಗೂ ನಾನು ಪಾತ್ರ ಕೇಳ್ಕೊಂಡು ಹೋದವಳೆ ಅಲ್ಲ ಅಣ್ಣ. ನೆಕ್ಸ್ಟ್ ಡೇ ನೋಡಿದ್ರೆ ಇಡೀ ಚಿತ್ರರಂಗದಲ್ಲಿ ಎಷ್ಟೊಂದು ಪಾತ್ರಗಳು ಸಿಗ್ತಾ ಹೋಯ್ತು, ಏನೆಲ್ಲ ಆಗ್ತಾ ಹೋಯ್ತು. ಎಲ್ಲ ಪ್ರೊಡ್ಯೂಸರ್ಸ್ ಉಮಾಶ್ರೀ ಮಾಡಿದ್ದು ಶೃಂಗಾರ ಪಾತ್ರ. ಮೊದಲನೇ ಸರ್ತಿಗೆ ಅನುಭವ ಚಿತ್ರದಲ್ಲಿ ಶೃಂಗಾರ ಪಾತ್ರ. ತದನಂತರದಲ್ಲಿ ಹಾಸ್ಯ ಪಾತ್ರಗಳು, ದ್ವಂದ್ವ ಸಂಭಾಷಣೆ, ಅದು ಇದು ಎಲ್ಲ ಆಗಿ ಕೊನೆಗೆ ರವಿಚಂದ್ರನ್ ಅವರ ಪುಟ್ನಂಜ ಬರೋವರೆಗೂ ಕೂಡ ಉಮಾಶ್ರೀಗೆ ಇಂಥದ್ದೊಂದು ದೊಡ್ಡ ಶಕ್ತಿ ಇದೆ, ಇಷ್ಟು ದೊಡ್ಡ ಕಲಾವಿದ ಆಗಿದ್ದಾಳೆ ಏನೂ ಗೊತ್ತೇ ಇಲ್ಲ ಅವರಿಗೆ. ಪುಟ್ನಂಜ ಆದಮೇಲೆ ಗೊತ್ತಾಗಿದ್ದು. ದೇವರೂರ ಮಹಾದೇವರವರ ಒಡಲಾಳದ ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಪಾತ್ರವನ್ನು ಮಾಡಿದ್ದೆ. 21-22 ವಯಸ್ಸಿನ ಹೆಣ್ಮಗಳು 75-80 ವಯಸ್ಸಿನ ಮುದುಕಿ ಪಾತ್ರವನ್ನು ಮಾಡಿದಾಗ ಆಸ್ಕರ್ ಅವಾರ್ಡ್ ಕೊಡಬೇಕು ಈ ಹೆಣ್ಮಗಳಿಗೆ ಅಂತ ನ್ಯಾಷನಲ್ ಪೇಪರ್ಸಲ್ಲಿ ಬರೆದಂಥ ಒಂದು ರಂಗಭೂಮಿಯಲ್ಲಿ ತಯಾರಾದ ಹೆಣ್ಮಗಳು. ತದನಂತರದಲ್ಲಿ ಆಯಿತು ಬಿಡಿ, ಪುಟ್ನಂಜ ಆಯಿತು, ಇದಾಯಿತು. ನಮ್ಮ ಬಂಗಾರಪ್ಪಾಜಿಯವರ ಆಗ ನನಗೆ ಅನಿಸ್ತಾ ಇತ್ತು, ಸಭಾಪತಿಗಳೇ, ನಾನು ರಾಜಕೀಯಕ್ಕೆ ಹೋಗಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ಹಾಗೆ ಹೀಗೆ ಅಂತಲ್ಲ. ನಮ್ಮ ಸಮಾಜದ ಸ್ವಾಮೀಜಿಯವರು ದಯಾನಂದ ಪುರಿಗಳು ಕರೆದು ಒಂದು ದಿವಸ ಹೇಳಿದ್ರು, ನಿಂಗೆ ತುಂಬ ಒಳ್ಳೆ ಶಕ್ತಿ ಇದೆಯಮ್ಮ, ತುಂಬ ಒಳ್ಳೆ ಬುದ್ಧಿಶಕ್ತಿ ಇದೆ, ಇನ್ನೊಂದು ಮತ್ತು ನೀನು ಯಾಕೆ ನಮ್ಮ ಸಮುದಾಯದಲ್ಲಿ ಹೋಗಬಾರ್ದು ರಾಜಕೀಯಕ್ಕೆ ಅಂತ ಪ್ರೇರಣೆ ಸಿಕ್ತು. ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸಿಕ್ಕಾಗ ಆಗ ನಾನು 1984 ರಾಮಲಿಂಗಾರೆಡ್ಡಿಯವರ ಶಾಸಕ ಸ್ಥಾನಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದೆ. ಅನುಭವ ನಟಿಯಾದಾಗ ಪಿಕ್ಚರಲ್ಲಿ ಹೆಸರು ಬಂದಿದ್ದಾಗ ಅವ್ರ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ. ವಜ್ರಮುನಿಯವ್ರನ್ನ ಕೇಳಿದೆ, ಇನ್ನೊಬ್ಬರನ್ನ ಕೇಳಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಆಗ ಆಗಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಏನಾಯಿತು, ಅಂಗೈಲಿ ಅಪ್ಸರೆ ಚಿತ್ರವನ್ನು ಮಾಡುವಾಗ ಕುಮಾರ್ ಬಂಗಾರಪ್ಪ ಅವರು ನಾಯಕರಾಗಿದ್ದರು. ನಾನು ಕೇಳ್ಕೊಂಡೆ, ನನಗೆ ರಾಜಕೀಯಕ್ಕೆ ಬರಬೇಕು ಅಂತೇಳಿ ಯಾವುದನ್ನ ಪಕ್ಷಕ್ಕೆ ತಗೊಳಕ್ಕೆ ಹೇಳಿ. ಅವರು ಇನ್ನೂ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ತಗೊಳಕ್ಕೆ ಹೇಳಿ ನನ್ನ ಒಂದೆರಡು ದಿವಸ ಸುಮ್ಮನೆ ಇರಮ್ಮ, ನಾನು ಹೇಳ್ತೀನಿ ಅಂತಂದ್ರು ಮಹಾಸಭಾಪತಿಗಳು. ಅದು ನೋಡಿದ್ರೆ ನನಗೆ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವರೇ ಒಂದು ಪಕ್ಷ ಕಟ್ಟಿದ್ರು, ಆ ಪಕ್ಷದಲ್ಲಿ KCP ನನ್ನೂ ತಗೊಂಡ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.